ಕ್ರಮಣ ಮಾಡಿಕೊಳ್ಳೋಣ. ಪ್ರಿಯರೇ, ಪರಿಶುದ್ಧನೇ, ಸರ್ವಶಕ್ತಿಮಂತನೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಮಧ್ಯಾಹ್ನ ಸಮಯದಲ್ಲಿ ಇಲ್ಲಿಯವರೆಗೆ ಅದ್ಭುತವಾದಂಥ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮರಣದ ಕುರಿತು ನಾವು ಆಲೋಚಿಸುವಾಗ ನಮಗೆ ನಿನ್ನ ಜ್ಞಾನವನ್ನು ಅನುಗ್ರಹಿಸಿರಿ. ಆತನು ಯಾವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಏನು ಮಾಡಿದ್ದಾನೆ, ಆತನ ತ್ಯಾಗದಿಂದ ನಾವು ಏನಾಗಿದ್ದೇವೆ ಅಂತಕ್ಕಂಥ ವಿಷಯಗಳನ್ನು ತಿಳಿದುಕೊಂಡು ನಾವು ಕೂಡ ಆತನಂತೆ ಬಾಳುವಂಥ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ, ಹೇಳುವಂಥ ನನ್ನನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ನಿನ್ನ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ, ಆಮೇನ್. ಪ್ರೀತಿಯುಳ್ಳಂತಹ ದೇವರ ಮಕ್ಕಳೇ, ಸಮಯ ಆಗಿದೆ, ಸಮಯ ಸ್ವಲ್ಪ ಇದೆ. ನಾವು ಯಾವಾಗಲೂ ವಾರ ಓದಿಕೊಳ್ಳುವಂಥ ವಚನಗಳನ್ನು ಓದಿಕೊಳ್ಳೋಣ. ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. 11ನೇ ಅಧ್ಯಾಯ 23ನೇ ವಚನದಿಂದ 30ನೇ ವಚನವರೆಗೆ ಓದಿಕೊಳ್ಳೋಣ. ಈ ಕಾರಣದಿಂದಲೇ ಸಾಕು ಪ್ರಿಯರೇ, ಇದು ಯಾವಾಗಲೂ ನಾವು ಓದಿಕೊಳ್ಳುವಂಥ ವಚನಗಳು. ಪ್ರತಿ ಭಾನುವಾರ ದಿನದಲ್ಲಿ ಕರ್ತನ ಭೋಜನ ಕಾರ್ಯಕ್ರಮದಲ್ಲಿ ನಾವು ಇದನ್ನು ಓದಿಸಿ ನಾವು ಆತನ ಪಾತ್ರೆಯಲ್ಲಿ ಕೈ ಹಾಕುವುದನ್ನು ನಾವು ನೋಡ್ತಾ ಇದ್ದೀವಿ. ಕ್ರೈಸ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ದೀಕ್ಷೆ ಸ್ನಾನ ಹೊಂದಿರತಕ್ಕಂಥವರೆಲ್ಲರೂ ಕೂಡ ಇದರಲ್ಲಿ ಖಚಿತವಾಗಿ ಪಾಲು ಹೊಂದಲೇಬೇಕಾಗಿದೆ ಎಂಬುದಾಗಿ, ಆತನ ದೇಹದಲ್ಲಿಯೂ ಆತನ ರಕ್ತದಲ್ಲಿಯೂ ನಾವು ಪಾಲುಗಾರರಾಗಬೇಕು. ಪಾಲುಗಾರರಾಗುವುದಕ್ಕಾಗಿ ನಮಗೆ ಕೆಲವು ಎಚ್ಚರಿಕೆಗಳನ್ನು ನೀಡ್ತಾ ಇದ್ದಾನಿಲ್ಲಿ. ಏನಂತ 25ನೇ ವಚನದಲ್ಲಿ ನಾವು ನೋಡುವಾಗ, 25ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ? ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯಲ್ಲಿ ರಕ್ತದಿಂದ ಸ್ಥಾಪಿತವಾಗಿ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವ ಆಗಲೆಲ್ಲ ಕೂಡ ಏನು ಮಾಡಬೇಕಾಗಿದಂತ? ಆತನ ಬರುವ ತನಕ ಆತನ ಮರಣವನ್ನು ಪ್ರಚುರ ಪಡಿಸಬೇಕಾಗಿದೆ. ಕರ್ತನ ಭೋಜನದಲ್ಲಿ ಕೈ ಹಾಕುವಂಥ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕಾಗಿದೆ ಅಂತ? ಆತನ ಮರಣವನ್ನು ಪ್ರಚುರ ಪಡಿಸಬೇಕಾಗಿದೆ. ಮಾಡಬೇಕಾಗಿದೆ ತಾನೆ? ಖಚಿತವಾಗಿ ಯಾರ್ಯಾರು ಅದರಲ್ಲಿ ಕೈ ಹಾಕ್ತಾರೋ ಅವರು ಎಲ್ಲರೂ ಕೂಡ ಆತನ ಮರಣ ಸಮಾಧಿ ಪುನರುತ್ಥಾನವೆಂಬ ಸುವಾರ್ತೆಯನ್ನು ಅನೇಕರಿಗೆ ಸಾರಬೇಕಾಗಿದೆ. ಖಚಿತವಾಗಿ ಹೇಳಿದಾನ? ಏನಾದರೂ ನಡೀತಂತ ಹೇಳಿದಾನ? ಖಚಿತವಾಗಿ ಅದನ್ನು ಮಾಡಲೇಬೇಕು.
ಯಾರ್ಯಾರು ಪಾಲು ಹೊಂತಾರೋ, ಯಾರ್ಯಾರು ದೀಕ್ಷಾ ಸ್ನಾನ ತೊಗೊಂಡಿದ್ದಾರೋ, ದೀಕ್ಷಾ ಸ್ನಾನ ತೊಗೊಂಡವರೆಲ್ಲರೂ ಪಾಲು ಹೊಂದಬೇಕು, ಪಾಲು ಹೊಂದಿದವರೆಲ್ಲರೂ ಸುವಾರ್ತೆ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದರೆ ನಿತ್ಯ ಜೀವ ಇಲ್ಲ. ಇದರಲ್ಲಿ ಪಾಲು ಹೊಂದಲಿಲ್ಲ. ಭಾಳಷ್ಟು ಜನ ಏನು ಅಂದ್ಕೊಳ್ತಾರೆ, ಇದು ಭಾಳ ಕಠೋರವಾದ ಮಾತು, ಕಠಿಣವಾದ ಮಾತು, ನಾನು ಇದರಲ್ಲಿ ಪಾಲು ಹೊಂದಲಿಲ್ಲದರೆ ನನಗೆ ಸುವಾರ್ತೆ ಮಾಡೋದು ತಪ್ಪಿಬಿಡ್ತದ ಅಂತೇಳಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇದರಲ್ಲಿ ಪಾಲು ಹೊಂದುವುದನ್ನು ಬಿಟ್ಟು ಬಿಡೋದು ಭಾಳಷ್ಟು ಜನ ಕಲ್ತು ಬಿಟ್ಟಿದ್ದಾರೆ ಪ್ರಿಯರೇ. ಭಾಳ ಸಭೆಯಲ್ಲಿರೋರು ದೀಕ್ಷಾ ಸ್ನಾನ ತೊಗೊಂಡವ್ರು ಎಲ್ಲರೂ ಇದರಲ್ಲಿ ಕೈ ಹಾಕ್ತಾರೆ ಅಂತಂದರೆ ಎಲ್ಲರೂ ಕೈ ಹಾಕಲ್ಲ. ಯಾಕಂತಂದರೆ ನಾನು ಕೈ ಹಾಕಬೇಕಾದ್ರೆ ಕೈ ಹಾಕಬೇಕು, ನಾನು ಸುವಾರ್ತೆ ಮಾಡಬೇಕು, ಸುವಾರ್ತೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ದೇವ್ರ ಕೆಲಸ ಮಾಡೋಕ್ಕೆ ನನಗೆ ಆಗಲ್ಲ, ಹಂಗಂತೇಳಿ ಏನು ಮಾಡಿದ್ರು, ಅದಕ್ಕೆ ದೂರ ಇದ್ದರೆ ಸಾಕು ಅಂಥೇಳಿ ಕರ್ತನ ಭೋಜನ ಸೇವಿಸುವುದು ಹಲವಾರು ಜನರು ಬಿಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಂದು ವೇಳೆ ಕರ್ತನ ಭೋಜನ ಮಾಡುವುದನ್ನು ಬಿಟ್ಟರೆ ನಾವು ಏನು ನಷ್ಟ ಹೋಗುತ್ತೇವೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನವನ್ನು ತೆಗಿರಿ ಪ್ರಿಯರೇ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನ. ಯೋಹಾನ ಬರೆದ ಸುವಾರ್ತೆ 6:53. ಹಾಂ 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 6ನೇ ಅಧ್ಯಾಯ. ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ, ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ, ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ, ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಸೇವಿಸುವನು ನಿತ್ಯ ಜೀವ ಉಂಟು ಅಂತ ಹೇಳ್ತಾ ಇದೆ ಪ್ರಿಯರೇ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತದಲ್ಲಿ ಪಾಲುಗಾರರು ಯಾರಾದರೂ ಆಗ್ತಾರೋ ಅವರಿಗೆ ನಿತ್ಯ ಜೀವ ಇದೆ. ಕಡೇ ದಿನಗಳಲ್ಲಿ ನಾನು ಬಂದಾಗ, 2ನೇ ಸಲ ಬಂದಾಗ ಅವ್ರನ್ನ ಎಬ್ಬಿಸುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಒಂದು ವೇಳೆ ನಾನು ಸುವಾರ್ತೆ ಮಾಡೋಕ್ಕಾಗಲ್ಲ ಅಂಥೇಳಿ ಇದರಿಂದ ದೂರ ಇರ್ತಾನೆ ಅಂತಂದರೆ ಅವನಿಗೆ ನಿತ್ಯ ಜೀವ ಇಲ್ಲಂತೆ. ಸುವಾರ್ತೆ ಮಾಡಲಾರ್ದಂಗ ನಾನು ಇದರಲ್ಲಿ ಕೈ ಹಾಕ್ತೇನೆಂದರೆ ನಿನಗೆ ಶಾಪ ಇದೆ ಅಂತೆ. ಅರ್ಥ ಆಗುತ್ತಾ ವಾಕ್ಯ? ನಮಗೆ ಅರ್ಥ ಆಗಬೇಕು. ನಮ್ಮನ್ನು ಹೊರಗಡೆ ಹೋಗಲಾರ್ದಂಗ ಯೇಸು ಕ್ರಿಸ್ತನು ಕಟ್ಟಿ ಹಾಕ್ತಾ ಇದ್ದಾನೆ. ಇದನ್ನು ಖಚಿತವಾಗಿ ಸೇವಿಸಲೇಬೇಕು. ಒಂದು ವೇಳೆ ಸೇವಿಸದೇ ಹೋದರೆ ನಿತ್ಯ ಜೀವ ನಮಗೆ ಇಲ್ಲ. ಒಂದು ವೇಳೆ ಇದನ್ನು ಸೇವಿಸಿ ವ್ಯರ್ಥವಾಗಿ ಬದುಕಿದರೆ ನೀನು ಶಾಪಕ್ಕೆ ಗುರಿಯಾಗ್ತೀಯ. ಏನು ಮಾಡೋಣೀಗ? ಸೇವಿಸಲಾರ್ದಂಗೆ ಬಿಡೋಣ, ಅಂದರೆ ಕೈ ಹಾಕ್ಲಾರ್ದಂಗೆ ಬಿಟ್ಬಿಟ್ರೆ ನಿತ್ಯ ಜೀವ ಇಲ್ಲ. ಕೈ ಹಾಕಿ ಸುವಾರ್ತೆ ಮಾಡದೆ ಹೋದರೆ ಶಾಪಕ್ಕೆ ಗುರಿಯಾಗ್ತೀವಿ. ಬಿಟ್ಟರು ಒಂದು ತಿಪ್ಪಲೈತೆ, ಬಿಡ್ಲಿಲ್ದ್ರೂ ಒಂದು ತಿಪ್ಪಲೈತೆ. ದೇವರ ವಾಕ್ಯ ನಿನ್ನನ್ನು ಬಂಧಿಸ್ತಾ ಇದೆ ಪ್ರಿಯರ. ಆಲೋಚನೆ ಮಾಡಬೇಕಾಗದ. ಅಂದರೆ ನೀನು ಪಾಪಕ್ಕೆ ಒಳಗಾಗದಂತೆ, ಲೋಕದ ಕಡೆಗೆ ಹೋಗದಂತೆ ದೇವರಲ್ಲಿ ಸರಿಯಾದಂಥ ರೀತಿಯಲ್ಲಿ ಇದ್ದುಕೊಂಡು ಬದುಕುವುದಕ್ಕಾಗಿ ಒಂದು ಮಾರ್ಗ ಆಗ್ತಾ ಇದೆ. ಅಂದರೆ ಇದರಲ್ಲಿ ಇದ್ದಾಗ ಆ ಒಂದು ರೂಲ್ಸ್ ಖಚಿತವಾಗಿ ನಾವು ಪಾಲಿಸಲೇಬೇಕು. ದೇವರ ಆಜ್ಞೆಗಳು ಏನಿದಾವೆ ಅದನ್ನು ಖಚಿತವಾಗಿ ನೆರವೇರಿಸಲೇಬೇಕು. ಆತನು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಆಲೋಚಿಸಲೇಬೇಕು. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಈ ಪಾತ್ರೆಯಲ್ಲಿಯೂ ಈ ರೊಟ್ಟಿಯಲ್ಲಿಯೂ ನೀವು ಪಾನ ಮಾಡುವಾಗಲೆಲ್ಲ, ಸೇವಿಸುವಾಗಲೆಲ್ಲ ಕೂಡ ಆತನು ಬರುವ ತನಕ, ಯಾರು? ಯೇಸು ಕ್ರಿಸ್ತನು 2ನೇ ಸಲ ಬರುವ ತನಕ ಅಥವಾ ನೀನು ಬದುಕಿರುವ ತನಕ ಆತನ ಮರಣವನ್ನು ಪ್ರಚುರಪಡಿಸಲೇಬೇಕು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಖಚಿತವಾಗಿ ಸುವಾರ್ತೆ ಅಂತಕ್ಕಂಥದ್ದು ಮಾಡಲೇಬೇಕು. ಮತ್ತು ಅಲ್ಲಿಗೆ ಹೋಗೋಣ, ಕೊರಿಂಥ ಪತ್ರಿಕೆಯಲ್ಲಿ ಹೋಗೋಣ. ಸುವಾರ್ತೆ ಖಚಿತವಾಗಿ ಮಾಡಲೇಬೇಕೆಂಬ ವಚನ ನಮಗೆ ಕಾಣ್ತಾ ಇದೆ. 27ನೇ ವಚನ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅಯೋಗ್ಯವಾಗಿ ಅಂದರೆ ಸುವಾರ್ತೆ ಮಾಡದೇನಾ, ಏನಾದರೂ ಪಾಪ ಮಾಡದೇನಾ?
ಅಯೋಗ್ಯನು ಯೋಗ್ಯತೆ ಇಲ್ಲಂತೆ. ಇದನ್ನು ತಗೊಳ್ಳೋಕ್ಕೆ ಯೋಗ್ಯತೆ ಬೇಕಂತೆ. ಏನು ಮಾಡೋಣ ಇದನ್ನು ತಗೊಳ್ಳೋಕ್ಕೆ ಯೋಗ್ಯತೆ ಅಂದರೆ? ಪರಿಶುದ್ಧನಾಗಿ, ಪವಿತ್ರನಾಗಿ, ನೀತಿವಂತನಾಗಿ, ಪಾಪ ಇಲ್ಲದವನಾಗಿ ಬದುಕಬೇಕಾ? ನಂಬರ್ 1. ಎರಡನೇದು, ಖಚಿತವಾಗಿ ಸುವಾರ್ತೆ ಮಾಡದೇ ಇದ್ದು ಇದರಲ್ಲಿ ಪಾಲು ಹೊಂದಿದರೆ ಅಯೋಗ್ಯನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಪಾಪ ಇಲ್ಲ ಅನ್ನೋವನು ಸುಳ್ಳುಗಾರನಂತೆ. ಸಣ್ಣ ಪುಟ್ಟ ತಪ್ಪುಗಳು ನಮ್ಮಲ್ಲಿ ಇದ್ದೇ ಇದ್ದಾವೆ. ಅದು ನಾವು ಇಲ್ಲಿ ಬಂದು ಪಶ್ಚಾತ್ತಾಪಪಟ್ಟು, ದೇವರೇ ನನ್ನ ಈ ವಾರ ಎಲ್ಲ ನಾನು ಏನೋ ತಿಳಿಯಲಾರ್ದ ಪಾಪಗಳು ಮಾಡಿದರೆ ನನ್ನ ಕ್ಷಮಿಸು ಅಂತೇಳಿ ಒಪ್ಪಿಕೊಂಡು ಅದರಲ್ಲಿ ನೀನು ಪಾಲು ಹೊಂತ ಇದೆಯಾ? ಒಂದು. ಎರಡನೇದು ಏನು ಮಾಡಬೇಕಾಗಿದೆ? ಇದರಲ್ಲಿ ಪಾಲು ಹೊಂದಿದ ಮೇಲೆ ಸುವಾರ್ತೆಗೆ ಹೋಗಬೇಕು. ಸುವಾರ್ತೆ ಮಾಡಲಾರ್ದವನು ಅಯೋಗ್ಯನು. ಆ ಅಯೋಗ್ಯನು ಬಂದು ಇದರಲ್ಲಿ ಪಾಲು ಹೊಂದಿದರೆ ಅವನು ಆತನ ದೇಹಕ್ಕೂ ಆತನ ರಕ್ತಕ್ಕೂ ದ್ರೋಹ ಮಾಡಿದವನಾಗಿದ್ದಾನೆ. ಈಗ ಹೇಳ್ರಿ ನೋಡೋಣ, ನಾವೆಷ್ಟು ಮಂದಿ ಸುವಾರ್ತೆಗೆ ಹೋಗ್ತಾ ಇದ್ದೀವಿ, ಎಷ್ಟು ಆತ್ಮಗಳನ್ನು ಸಂಪಾದನೆ ಮಾಡ್ತಿದ್ದೀವಿ, ಎಷ್ಟು ಜನರಿಗೆ ನಾವು ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನವೆಂಬ ಸುವಾರ್ತೆಯನ್ನು ಸಾರಿದ್ದೀವಿ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿರಿ ಪ್ರಿಯರೇ. ಎಷ್ಟು ತಪ್ಪು ಮಾಡ್ತಾ ಇದ್ದೀವಲ್ಲ ನಾವು. ಕರ್ತನ ದೇಹದಲ್ಲಿ ನಾವು ಪಾಲು ಹೊಂದಿ ಬರ್ತೀವಿ, ಕೈ ಹಾಕ್ತೀವಿ, ಬರ್ತೀವಿ, ಕೈ ಹಾಕ್ತೀವಿ. ಪಾತ್ರೆ ನಿನ್ನ ಮುಂದೆ ಬಂದಾಗ ನಿನಗೆ ಭಯ ಆಗ್ತಾ ಇದೆಯಾ? ಆತನ ದೇಹ ನಿನ್ನ ಬಳಿಗೆ ಬಂದಾಗ ಅದರಲ್ಲಿ ಕೈ ಹಾಕುವುದಕ್ಕೆ ನಿನ್ನ ಕೈ ಶೇಕ್ ಆಗ್ತಾ ಇದೆಯಾ? ನಾನೇನು ಮಾಡ್ತಾ ಇಲ್ಲಲ್ಲ, ಆತನ ಕಾರ್ಯಗಳೇನು ಮಾಡಿಲ್ಲಲ್ಲ, ಆತನಿಗೋಸ್ಕರ ನಾನೇನು ಜೀವಿಸಿಲ್ಲಲ್ಲ ಅಂತ ಏನಾದರೂ ನಿನಗೆ ಭಯ ಆಗ್ತಾ ಇದೆಯಾ? ನಾನು ಏನೂ ಮಾಡಿಲ್ಲ, ನಾನು ಈ ವಾರ ಕೈ ಹಾಕಲ್ಲ, ನಾನು ಏನೂ ಮಾಡಿಲ್ಲ, ಅದನ್ನ ಕೆಲಸ ಏನೂ ಮಾಡಿಲ್ಲ, ಈ ತಿಂಗಳ ಏನೂ ಮಾಡಿಲ್ಲ, ಇದರಲ್ಲಿ ನಾನು ಕೈ ಹಾಕಲ್ಲ. ಕೈ ಹಾಕಲ್ಲ ಅಂದರೆ ನಿತ್ಯ ಜೀವ ಇಲ್ಲ ಅಂತ ಅದು ಹೇಳ್ತಾ ಇದ್ದಾನೆ. ಇದರ ಕೈ ಹಾಕಲ್ಲ ಅಂದರೆ ನೀನು ನಿತ್ಯ ಜೀವ ಕೊಡಲ್ಲ, ಪರಲೋಕ ಕೊಡಲ್ಲ ನಿನಗೆ. ಇದರಲ್ಲಿ ಕೈ ಹಾಕಿಲ್ಲ ಅಂದರೆ ನಾಳೆ ಎರಡನೇ ಸಲ ಬಂದಾಗ ನಿನ್ನನ್ನು ಎಬ್ಬಿಸುವುದಿಲ್ಲ. ನಿನ್ನ ಏನು ಮಾಡಬೇಕೀಗ? ಖಚಿತವಾಗಿ ಕೈ ಹಾಕಲೇಬೇಕು. ಖಚಿತವಾಗಿ ಕೈ ಹಾಕಿದ ನಂತರ ಮರಣವನ್ನು ಪ್ರಚುರ ಪಡಿಸಲೇಬೇಕು. ಅದೊಂದು ನಿನ್ನ ಬಾಧ್ಯತೆ, ಅದೊಂದು ಜವಾಬ್ದಾರಿ ನಿಂದದು. ಅದು ಮಾಡದೆ ಹೋದರೆ, ಆ ಕಾರ್ಯ ಮಾಡದೆ ಹೋದರೆ ಅಯೋಗ್ಯನಾಗ್ತೀಯ ನೀನಷ್ಟೇ. ಯೋಗ್ಯನಲ್ಲ ನೀನು. ಯೋಗ್ಯತೆ ಬೇಕಂತ ಅದರಲ್ಲಿ ಹಾಕೋದಕ್ಕೆ ಭಾಳಷ್ಟು ಮಂದಿ ಹೇಳ್ತಾರೆ, ಸರ್ ಈ ವಾರ ನಾನು ತಪ್ಪು ಮಾಡೀನಿ ಸರ್, ಅದಕ್ಕೆ ನಾನು ಕೈ ಹಾಕಲ್ಲ ಅಂತಾನೆ. ಪಾಪಿಗಳಿಗೋಸ್ಕರ ಅಂತ ರಕ್ತ ಸುರಿಸಿದ್ದಾನೆ, ಪಾಪಿಗಳಿಗೋಸ್ಕರ ಅಂತ ಪ್ರಾಣ ಕೊಟ್ಟಿದ್ದಾನೆ. ಅದೇನೋ ಬಂದು ಇಲ್ಲಿ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಕಣ್ಣೀರು ಸುರಿಸಿ ನಾನು ಪಾಪ ಮಾಡಿದ್ದೇನೆ ಅಂತ ತಿಳ್ಕೊ ತಗೋ. ಅಯೋಗ್ಯನು ಅಂತಂದರೆ ಸುವಾರ್ತೆ ಇಲ್ಲದವನ ಅಯೋಗ್ಯನು. ಆತನ ಸುವಾರ್ತೆ ಹೇಳಲಾರದೆ ಅದರಲ್ಲಿ ಪಾಲು ಹೊಂದಿ ಮೂತಿ ವರ್ಷಕೊಂಡು ಓದ್ತಿದ್ದು ನೋಡು. ಟೇಸ್ಟ್ ಇತ್ತು, ಟೇಸ್ಟ್ ಹೇಳ್ತಾರೆ. ಮತ್ತೆ ಇದರಲ್ಲಿ ಟೇಸ್ಟ್ ಹೇಳ್ತಿರ್ತಾರೆ. ಸ್ವಲ್ಪ ಅದರಲ್ಲಿ ಶುಗರ್ ಕಮ್ಮಿ ಆಗಿದೆ, ಆ ರೊಟ್ಟಿ ಸ್ವಲ್ಪ ಗಟ್ಟಿಯಾಗಿದೆ. ಏನು ಬಂಡತನಕ್ಕೆ ಬಿದ್ದಾರಪ್ಪ ಕ್ರೈಸ್ತರು ಅಂತ ಹೇಳ್ತೇನೆ ನಾನು. ಅದಕ್ಕೆ ಏನಾಗ್ತಾ ಇದೆ ಅಂತಂದರೆ, ಅಯೋಗ್ಯವಾಗಿ ಕೈ ಹಾಕಿ ತೀರ್ಪಿಗೆ ಗುರಿ ಆಗ್ತಾ ಇದ್ದಾರಂತ ಕ್ರೈಸ್ತರು. ನೋಡ್ರ ವಚನ 29ನೇ ವಚನ. ವಿವೇಚಿಸದೆ ಬ್ರೆಡ್ ಆ್ಯಂಡ್ ವೈನ್ ಅನ್ಕೊಳ್ತೀರ, ಇದನ್ನ ಕರ್ತನ ದೇಹ ಅಂತ ಹೇಳ್ಕೊಂತೀರ. ಕರ್ತನ ದೇಹ ಅಂಥೇಳಿ ಭಯದಿಂದ ಭಕ್ತಿಯಿಂದ ಅದನ್ನು ಸೇವಿಸ್ತಾ ಇದ್ದೀವ. ರೊಟ್ಟಿ ಮಾಡಿದ್ದಾರೆ, ದ್ರಾಕ್ಷಿ ರಸ ಅಲ್ಲದು. ಎಲ್ಲರೂ ನೋಡ್ತಾರೆ, ನಾನು ತಗೊಳ್ಳಿಲ್ಲದ್ರೆ ಯಾಕೆ ತಗೊಂಡಿಲ್ಲ ಅಂತ ಅಂತಾರೇನೋ ಅನ್ನೋಂಥ ಒಂದು ಭಯದಿಂದ ತೊಗೊತಿರ್ತಾರೆ. ನನಗೆ ಅನುಭವ ಇದೆ ಪ್ರಿಯರು, ನೀವಿಲ್ಲ ಅಂತ ಅನ್ಮಾಡ್ರಿ. ಈಗ ನಮ್ಮ ತ್ಯಾಗರಾಜಣ್ಣ ತೊಗೊಂಡಿದ್ದಾನೆ, ಪಕ್ಕದಲ್ಲಿ ಅವರು ತೊಗೊಲಿಲ್ಲ ಅಂದರೆ ತ್ಯಾಗರಾಜಣ್ಣ ಅವ್ರು ಏನು ಅನ್ಕೊತಾರೇನೋ. ಅವರು ಯಾಕೆ ಇವನು ತಗೊಂಡಿಲ್ಲ ಅಂದರೆ ಬಡ್ಡಿ ಏನೋ ಪಾಪ ಮಾಡಿದ್ದಾನೆ ಅದಕ್ಕೆ ತಗೊಂಡಿಲ್ಲ ಅಂತಾರೇನೋ ಅಂತ ಭಯದಿಂದ ಏನು ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ ಕೂಡ. ಅಂದರೆ ಇವ್ರ ದೃಷ್ಟಿಗೆ ಇವನು ಏನಾಯ್ತು? ಪರ್ಫೆಕ್ಟು. ಪರ್ಫೆಕ್ಟು ಅಂದರೆ ಮನುಷ್ಯರಿಗೆ ಭಯಪಟ್ಟು ಕರ್ತನ ಭೋಜನೆಯಲ್ಲಿ ಪಾಲುಗಾರರಾಗ್ತಾ ಇದ್ದಾರೆ ಹೊರತು ದೇವರಿಗೆ ಭಯಪಟ್ಟು ಇದರಲ್ಲಿ ಕೈ ಹಾಕ್ತಾ ಇಲ್ಲ ಪ್ರಿಯರೇ.
ಅವರೇನು ಅನ್ಕೊಂತಾರೋ ತಗೊಂಡಿಲ್ಲದ್ರೆ ಇವರೇನು ಅನ್ಕೊಂತಾರೋ ತಗೊಂಡಿಲ್ಲ ಅನ್ನಂಥ ಆಲೋಚನೆಗಳು ಇಟ್ಟುಕೊಂಡು ಇದರಲ್ಲಿ ಪಾಲು ಹೊಂದ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ನಾನು ಇದರಲ್ಲಿ ಪಾಲು ಹೊಂದುವುದಕ್ಕೆ ನಾನು ಯೋಗ್ಯನಲ್ಲ, ನಾನು ಏನು ಮಾಡಿಲ್ಲ, ದೇವರ ಕಾರ್ಯಗಳ ನಿಮಿತ್ತವಾಗಿ ನಾನು ಏನು ಕಷ್ಟಪಟ್ಟಿಲ್ಲ ಅಂತ ಆಲೋಚನೆ ಇಲ್ಲದೆ ಆರಾಮಾಗಿ ಸೇವಿಸಿ ಹೋಗ್ತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಏನಾಗ್ತಾರಂತ 30ನೇ ವಚನದಲ್ಲಿ ಏನಾಗ್ತಾ ಇದ್ದಾರಂತ, ಸಭಿಕರೆಲ್ಲರೂ ಕೂಡ ಏನಾಗ್ತಾ ಇದ್ದಾರಂತ, ಆದದರಿಂದ ನಿಮ್ಮಲ್ಲಿ ಅನೇಕರು ಬಲಹೀನರು, ಆತ್ಮಿಕ ವಿಷಯದಲ್ಲಿ ಬಲಹೀನರು, ಆತ್ಮೀಯ ಜೀವಿತ ಬಲಹೀನತೆ. ಆನಂತರ ಬಲಹೀನತೆ ಬಂದ ಮೇಲೆ ನೆಕ್ಸ್ಟ್ ಏನು ಬರ್ತದ? ರೋಗ ಬರ್ತದ. ರೋಗಿಗಳು ಈ ರೋಗ ಏನು? ಎಂಥ ರೋಗ ಇದು? ಎಂಥ ರೋಗ? ಆತ್ಮೀಯ ರೋಗ ಅಂತ. ಎಂಥ ರೋಗ? ಅವ್ರೇನು ಅಟ್ಕಿದ್ರೆ ನೀವ್ರೇನು ಅಟ್ಕಿದ್ರೆ ಅವ್ರು ತೊಗೊಂಡಿಲ್ಲ, ಇವ್ರು ತೊಗೊಂಡಿಲ್ಲ, ನಾನು ತೊಗೊತೀನಿ. ಅವರವರ ತಪ್ಪುಗಳನ್ನು ಎಣಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇವನು ತಪ್ಪನ್ನು ಮುಚ್ಚಿಟ್ಕೊಂಡು ಇವನು ಸುವಾರ್ತೆಗೆ ಹೋಗಿಲ್ಲಲ್ಲ ಅಂತ ಭಯಪಡಲಾರ್ದೆ ಪಕ್ಕದಲ್ಲಿ ನೋಡ್ತಾನಂತ ತಗೊಂಡು ಇದನ್ನು ತಗೊಂಡು ಯಾರಿಗೆ ಏನಂತಾನೆ, ಅವನೇನು ತೊಗೊಂಡಾನ, ಅವನೇನು ಸುವಾರ್ತೆಗೆ ಹೋಗ್ತಾನೇನು, ಆಯಮ್ಮ ತೊಗೊಂಡಿದ್ದಾಳಲ್ಲ, ಆಯಮ್ಮ ಸುವಾರ್ತೆಗೆ ಹೋಗ್ತಾಳೇನು, ಎಲ್ಲರೂ ತಗೊಂಡಾಗ ನಾನು ತಗೊಂಡಿದ್ದೀನಿ. ರೋಗ ಚಾಲಾಯಿತು. ಬಲಹೀನತೆಯಿಂದನೇ ರೋಗದಿಂದನೇ ಆತ್ಮೀಯ ಜೀವಿತದಲ್ಲಿ ನೀವು ಅನೇಕರು ನಿಮ್ಮಲ್ಲಿ ಏನಾಗಿದ್ದಾರಂತ, ಸತ್ತು ಹೋಗಿದ್ದಾರೆ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಸತ್ತು ಹೋಗಿದ್ದಾರೆ. ಆತ್ಮೀಯತೆ ಬಲ ಇಲ್ಲ, ಆತ್ಮೀಯತೆ ಶಕ್ತಿ ಇಲ್ಲ, ಆತ್ಮೀಯತೆ ಬೆಳವಣಿಗೆ ಇಲ್ಲ. ಅನೇಕರು ಈ ರೀತಿಯಾಗಿ ಸೇವನೆ ಮಾಡಿ ಆತ್ಮೀಯ ಜೀವಿತದಲ್ಲಿ ಸತ್ತೋಗಿದ್ದಾರೆ. ದೇವರು ವಾಕ್ಯ ಹೇಳ್ತಾ ಇದೆ, ನೀವು ಬದುಕಿದ್ದೀವಂತ ಹೆಸರು ಮಾತ್ರ ಪಡ್ಕೊಂಡಿದ್ದೀರಿ ಹೊರತು ನನ್ನ ದೃಷ್ಟಿಗೆ ನೀವೇನಾಗಿದ್ದೀರಿ? ಈಗ ಹೇಳ್ರಿ ಪ್ರಿಯರೇ, ನಾವು ಸತ್ತವರ ಬದುಕಿದವರ? ಆಲೋಚನೆ ಮಾಡಿಕೊಂಡು ಈ ದಿನದಲ್ಲಿ ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊಂಡು ಇದರಲ್ಲಿ ಪಾಲು ಹೊಂದಬೇಕಂತ ವಾಕ್ಯ ಹೇಳ್ತಾ ಇದೆ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು, ಇದೆಲ್ಲ ವಾಕ್ಯಲ್ಲಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ನಾನು ಯೋಗ್ಯನ ಅಯೋಗ್ಯನ, ನಾನು ದೇವ್ರ ಕೆಲಸ ಮಾಡ್ತಾ ಇದ್ದೀನ ಮಾಡ್ತಾ ಇಲ್ಲ, ಸುವಾರ್ತೆ ಭಾರ ನನಗಿದೇನಾ ಇಲ್ಲನಾ, ನಾನು ಇದನ್ನು ಸೇವಿಸಿದ ನಂತರ ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ ನಿನ್ನನ್ನು ನೀನೇ ಶೋಧಿಸಿಕೊಳ್ಳಬೇಕು, ಪರೀಕ್ಷಿಸಿಕೊಳ್ಳಬೇಕು. ಆವಾಗ ಇದರಲ್ಲಿ ಪಾಲುಗಾರನಾಗಬೇಕು. ಪಾಲುಗಾರನಾಗಿ ಮುಂದೆ ಆತನ ಸುವಾರ್ತೆ ದಂಡಯಾತ್ರೆ ಸಾಗಿಸಬೇಕು. ಅದು ಅದರ ಪರಮಾರ್ಥ. ಆ ಪರಮಾರ್ಥವನ್ನು ತಿಳಿದುಕೊಂಡು ಅದರಲ್ಲಿ ಪಾಲುಗಾರರಾದರೆ ಅರ್ಥ ಇರ್ತದೆ ನನ್ನ ಜೀವಿತಕ್ಕೆ. ಒಂದು ವೇಳೆ ನಾನು ಬೇಡಪ್ಪ ಇದರಲ್ಲಿ ಪಾಲು ಹೊಂದೋದಿಲ್ಲ ಅಂತಂದರೆ ನಿತ್ಯ ಜೀವ ಇಲ್ಲ ಅಂತಾನೆ. ನಿತ್ಯ ಜೀವ ಪಡ್ಕೊಳ್ಬೇಕಂದ್ರೆ ಖಚಿತವಾಗಿ ಆತನ ಮರಣ ಸಮಾಧಿ ಪುನರುತ್ಥಾನವೆಂಬ ಸುವಾರ್ತೆಯನ್ನು ಸಾರಬೇಕಂತೆ. ಆತನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ಸೇವಿಸಬೇಕಂತೆ. ಯಾಕೆ ಪ್ರತಿದಿನ ಯೇಸು ಸ್ವಾಮಿ ಜ್ಞಾಪಕ ಇಲ್ಲ ನಿಮಗೆ? ಹೇಳ್ರಿ, ಅಲ್ಲಿ ಹೇಳ್ತಾ ಇದ್ದಾನೆ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ದಿನ ನೆನೆಸಲ್ವಾ ಯೇಸು ಸ್ವಾಮಿನ? ಕುಂತ್ರೆ ಸ್ವಾಮಿ, ನಿಂತ್ರೆ ಸ್ವಾಮಿ, ಮಲ್ಕೊಂಡ್ರೆ ಸ್ವಾಮಿ, ಅಪ್ಪ ಸ್ವಾಮಿ, ಎಸಪ್ಪ 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 ಅಂತಿರ್ತವಲ್ಲ, ಮತ್ತೇನಿದ್ರಲ್ಲಿ ಪ್ರತ್ಯೇಕವಾಗಿ ನೆನೆಸ್ಕೊಳ್ತಕ್ಕಂಥದ್ದು? ಆತನ ಮರಣ ಯಾರಿಗೋಸ್ಕರ? ನನಗೋಸ್ಕರ. ಆತನ ಕೈಯಲ್ಲಿ ನೆಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ? ಕಾಲಲ್ಲಿ ನೆಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ? ಪಕ್ಕೆಯಲ್ಲಿ ತಿವಿದಿರ್ತಕ್ಕಂಥ ಗಾಯ ಯಾರಿಗೋಸ್ಕರ? ತಲೆಯ ಮೇಲೆ ಇಟ್ಟಿರ್ತಕ್ಕಂಥ ಮುಳ್ಳಿನ ಕಿರೀಟ ಯಾರಿಗೋಸ್ಕರ? ಬೆನ್ನಿನ ಮೇಲೆ ಏನಂತಾರೆ, ಕೊರಡೆ ನಾಟ್ಯವಾಡಿತಲ್ಲ, ಅನೇಕ ಗಾಯಗಳನ್ನು ಅನುಭವಿಸಿದನಲ್ಲ, ಯಾರಿಗೋಸ್ಕರ ಶಿಕ್ಷೆ? ನನಗೋಸ್ಕರ. ನನ್ನ ಕರ್ತನು ತನ್ನ ಪ್ರಾಣ ತ್ಯಾಗವನ್ನು ಮಾಡಿದ್ದಾನೆ. ಅನೇಕ ಶ್ರಮಗಳನ್ನು ಅನುಭವಿಸಿದ್ದಾನೆ, ಓಡಿಸಿಕೊಂಡಿದ್ದಾನೆ, ಬಡಿಸಿಕೊಂಡಿದ್ದಾನೆ, ಉಗಿಸಿಕೊಂಡಿದ್ದಾನೆ. ಆತನು ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಾನೆ. ನನಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾನೆ. ಆ ಪುಣ್ಯಾತ್ಮನನ್ನು ನೆನೆಸಿಕೊಂಡು ನನ್ನ ಜೀವನವನ್ನು ಸರಿಪಡಿಸಿಕೊಂಡು ಆತನಿಗೋಸ್ಕರ ಬದುಕಬೇಕಂತೇಳಿ ನೆನೆಸಿಕೊಂಡು ಅದರಲ್ಲಿ ಪಾಲು ಹೊಂದಬೇಕಂತ ನೀನು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಮಾಡಿ. ನನ್ನ ಶ್ರಮೆಯನ್ನು ಒಂದು ಸಲ ನೆನಪು ಮಾಡಿಕೊ. ನೀನು ಇನ್ನೂ ಪಾಪ ಮಾಡ್ತಾ ಇದೆಯಲ್ಲ, ನೀನು ಪಾಪ ಮಾಡಬಾರ್ದಂತಲ್ಲ ನಾನು ಬಲಿಯಾಗಿರೋದು. ನೀನು ಇನ್ನೂ ತಪ್ಪು ಕೆಲಸ ಮಾಡ್ತಾ ಇದೆಯಲ್ಲ, ನೀನು ತಪ್ಪಿನಲ್ಲಿ ಸಿಕ್ಕಾಕ್ಕೊಳ್ಬಾರ್ದಂತಲ್ಲ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಒಂದು ಸಲ ನನ್ನ ನೆನೆಸಿಕೊ, ನನ್ನ ಪ್ರಾಣ ತ್ಯಾಗವನ್ನು ನೆನೆಸಿಕೊ,
ನಾನು ನಿನಗೋಸ್ಕರ ಜೀವಿಸಿದನಲ್ಲ ಅದನ್ನು ನೆನೆಸ್ಕೋ. ಇಷ್ಟ ಬಂದಂಗೆ ಜೀವನ ಮಾಡಿ ಏನಾದರೂ ಪರವಾಗಿಲ್ಲ ನನಗೋಸ್ಕರ ಸತ್ತಾನಂತೇಳಿ ಆತನ ಪಾಡಿಗೆ ಆತನ ಬಿಟ್ಟು ನಿನ್ನ ಪಾಡಿಗೆ ನೀನು ಬದುಕಿದರೆ ಅದಕ್ಕೆ ಅರ್ಥ ಇಲ್ಲ ಪ್ರಿಯರೇ, ಅರ್ಥ ಇಲ್ಲ. ಪಶ್ಚಾತ್ತಾಪಡ್ರಿ, ನೆನೆಸ್ಕೊಳ್ರಿ. ನೀವು ನೆನೆಸ್ಕೊಳ್ತೀರ, ಇನ್ನು ಮೇಲಾದರೂ ಮಾಡ್ತೀರ, ನೀವು ಒಳ್ಳೆಯವರು, ದೇವ್ರ ಕೆಲಸ ಮಾಡ್ತೀರ, ದೇವರ ಸೇವೆ ಮಾಡ್ತೀರ, ಇದರಲ್ಲಿ ಪಾಲು ಒಂದು ನಿನ್ನ ಮುಂದೆ ಪಾತ್ರ ಬಂದಾಗ ನೀನು ಆಲೋಚನೆ ಮಾಡ್ಕೊ. ಮುಗಿಸ್ಕೊಳ್ಳೋಣ ಪ್ರಿಯರೇ, ಸಮಯ ಇಲ್ಲ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ನಿನಗೆ ವಂದನೆಗಳು ತಂದೆ. ನೀನು ಹೇಳೋಂಥ ಮಾತುಗಳು ನಾನು ಹೇಳಿದ್ದೇನೆ ತಂದೆ. ಮಾತುಗಳನ್ನು ಕೇಳಿದ್ದಾರೆ ತಂದೆ. ಇದರಲ್ಲಿ ಯಾಕೆ ಪಾಲು ಹೊಂದಬೇಕು ಅಂತಕ್ಕಂಥದ್ದು ನಿತ್ಯ ಜೀವ ಪಡ್ಕೊಳ್ಳುವುದಕ್ಕಾಗಿಯೇ. ನಿತ್ಯ ಜೀವ ಪಡ್ಕೊಳ್ಳಬೇಕಂದ್ರೆ ಇದರಲ್ಲಿ ಪಾಲು ಹೊಂದಬೇಕು. ಪಾಲು ಹೊಂದಿದ ಪ್ರತಿಯೊಬ್ಬರು ಕೂಡ ನಿಮ್ಮ ಮಗನೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನವೆಂಬ ಸುವಾರ್ತೆಯನ್ನು ಸಾರಬೇಕು. ಅನೇಕ ಆತ್ಮಗಳಿಗೋಸ್ಕರ ಅವಸರವಾದರೆ ನಮ್ಮ ಪ್ರಾಣಗಳನ್ನೇ ತ್ಯಾಗ ಮಾಡಬೇಕೆಂಬುದಾಗಿ ನೀವು ಹೇಳಿದ್ದೀರಾ. ಆ ಮಾತುಗಳು ನಿಮ್ಮ ಮಕ್ಕಳು ಕೇಳಿದ್ದಾರೆ. ಅಯೋಗ್ಯವಾಗಿ ತೆಗೆದುಕೊಳ್ಳಬೇಡ್ರಿ ಎಂಬುದು ಕೇಳಿದ್ದಾರೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಅದರಲ್ಲಿ ಪಾಲು ಹೊಂದಬೇಕೆಂಬ ವಾಕ್ಯವನ್ನು ಕೇಳಿದ್ದಾರೆ. ಇದರಲ್ಲಿ ಪಾಲು ಹೊಂದಿರತಕ್ಕಂಥ ನಾವು ಇನ್ನು ಮೇಲೆ ನಮಗೋಸ್ಕರ ಬದುಕದೆ ಕರ್ತನಿಗೋಸ್ಕರ ಬದುಕುವಂಥ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ. ಆಮೆನ್.